ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಬಂದ್ಬಿಟ್ಟು ಸ್ಟ್ರೀಟ್ ಫುಡ್ ಸ್ಟೈಲಲ್ಲಿ ಒರಿಜಿನಲ್ ಟೇಸ್ಟಲ್ಲೇ ಬರೋ ಥರ ಆಲೂಗಡ್ಡೆ ಬೋಂಡ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಖಂಡಿತ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗುತ್ತೆ. ಸೊ ಈ ಥರ ಒಂದು ಆಲೂ ಬೋಂಡ ರೆಸಿಪಿ ಯಾರಿಗೆ ತಾನೇ ಇಷ್ಟ ಆಗಲ್ಲ, ಅದರಲ್ಲೂ ಮನೆಯಲ್ಲಿರೋಂಥ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ನಿಮಗೆ ಸೂಪರಾಗಿ ಸಿಂಪಲಾಗಿ ತೋರಿಸ್ಕೊಡ್ತೀನಿ. ಖಂಡಿತ ಈ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ಆಲೂ ಬೋಂಡ ಮಾಡೋದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸನ್ಫ್ಲವರ್ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ. ಇದು ಭಾರತದಲ್ಲೇ ಏಕೈಕ ಫಿಸಿಕಲ್ ಆಗಿ ಸಂಸ್ಕರಿಸಿದ ಗೌರ್ಮೆಂಟ್ ಪೇಟೆಂಟ್ ಟೆಕ್ನಾಲಜಿ ಹೊಂದಿರುವ ಎಣ್ಣೆ ಆಗಿದೆ. ಈ ಎಣ್ಣೆ ಪ್ರಾಸೆಸ್ ಮಾಡುವಾಗ ಆರೋಗ್ಯಕ್ಕೆ ಹಾನಿ ಮಾಡುವ ಕೆಮಿಕಲ್ ಯೂಸ್ ಮಾಡೋದಿಲ್ಲ. ಮತ್ತು ಈ ಎಣ್ಣೆ ಪ್ರಾಸೆಸ್ ಮಾಡುವಾಗ ಆರೋ ವಾಟರ್ನ ಯೂಸ್ ಮಾಡಿ ಎಣ್ಣೆ ತೆಗಿತಾರೆ. ಈ ಎಣ್ಣೆನ ಯೂಸ್ ಮಾಡಿ ಅಡುಗೆ ಮಾಡೋದ್ರಿಂದ ನಮಗೆ ದೇಹಕ್ಕೆ ಅವಶ್ಯಕತೆ ಇರುವಂಥ ಇಮ್ಯುನಿಟಿಯಾಗಿ ವಿಟಮಿನ್ ಎ, ಡಿ ಮತ್ತು ಇ ಇದೆ. ಈ ಸನ್ಫ್ಲವರಲ್ಲಿರುವಂಥ ಎಲ್ಲ ಪ್ರಾಡಕ್ಟ್ಗಳು ಕೆಮಿಕಲ್ ಮತ್ತು ಕಲಬೆರಕೆ ಹೊಂದಿರೋದಿಲ್ಲ. ಅದರಿಂದ ಸನ್ಫ್ಲವರ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ಯಾವ ರೀತಿ ಮಾಡೋದಂತನೂ ನೋಡೋಣ. ಇಲ್ಲಿ ನಾನು ಒಂದು ಬೌಲ್ಗೆ 1.5 ಕಪ್ ಆಗೋಷ್ಟು ಕಡಲೆ ಹಿಟ್ಟು, ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ, 1-2 ಚಿಟಿಕೆ ಸೋಡಾ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಟೀ ಸ್ಪೂನ್ ಉಪ್ಪು ಹಾಕ್ಕೊತಾ ಇದ್ದೀನಿ. ನಿಮಗೆ ಕಡಲೆ ಹಿಟ್ಟು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತೀರಂದರೆ 2 ಕಪ್ ಆಗೋಷ್ಟು ತೊಗೊಳ್ಳಿ, ಅಥವಾ ಒಂದು ಕಡಿಮೆ ಕ್ವಾಂಟಿಟಿ ಯೂಸ್ ಮಾಡ್ತಾ ಇದ್ದೀರಿ ಅಂದರೆ 1 ಕಪ್ ತೊಗೊಳ್ಳಿ. ನಾನಿಲ್ಲಿ 1.5 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪನೇ ನೀರು ಹಾಕಿ ಹಿಟ್ಟನ್ನು ಒಂದು ಸ್ವಲ್ಪ ದೋಸೆ ಹಿಟ್ಟನ್ನು ಅದಕ್ಕೆ ಕಲಿಸ್ಕೊಬೇಕಾಗುತ್ತೆ. ಯಾಕಂದರೆ ನಾವು ಮಾಡ್ತಾ ಇರೋದು ಆಲೂ ಬೋಂಡ ಅಲ್ವಾ. ಸೊ ಕಡಲೆ ಹಿಟ್ಟು ಅನ್ನೋದು ಜರುಗಬಾರ್ದು, ಅದು ಹಾಗೆ ಅಂಟ್ಕೋಬೇಕು. ಆ ಥರ ಕಲಿಸ್ಕೊಳ್ಳಿ. ಪೂರ್ತಿ ಗಟ್ಟಿನೂ ಅಲ್ಲ, ಪೂರ್ತಿ ತೆಲ್ಲುಗೂ ಅಲ್ಲ, ಮೀಡಿಯಮ್ ಆಗಿರಬೇಕು. ನಾನು ತೋರಿಸ್ತೀನಿ ಲಾಸ್ಟಲ್ಲಿ. ಈ ಬೋಂಡಾಗೆ ರೆಸಿಪಿಗೆ ಮೇಯ್ನು ಹಿಟ್ಟು ಕಲಿಸೋದ್ರಲ್ಲೇ ಇರೋದು. ಬೈ ಚಾನ್ಸ್ ತೆಲ್ಲಗಾಗೋಯ್ತು ಅಂದರೆ ಒಂಚೂರು ಎಕ್ಸ್ಟ್ರಾ ಮತ್ತೆ ಕಡಲೆ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಒಂದು ಸರಿ ಚೆಕ್ ಮಾಡ್ಕೊಳ್ಳಿ, ಟೇಸ್ಟ್ ನೋಡ್ಬಿಟ್ಟು. ಕಡಿಮೆ ಅಂತಂದರೆ ಇನ್ನೊಂದು ಚೂರು ಹಾಕ್ಕೊಳ್ಳಿ. ನೋಡಿ, ಈ ಥರ ನಾನು ಕೈಯಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಥರ ಅಂಟ್ಕೋಬೇಕು. ಇಲ್ಲಿ ನಾನು 1/4 kg ಆಲೂಗಡ್ಡೆನ ಕುಕ್ಕರಲ್ಲಿ ಒಂದು 3 ವಿಸಿಲ್ ಬೇಯಿಸಿ ಎತ್ತಿಟ್ಕೊಂಡಿದ್ದೀನಿ. ಉಪ್ಪೇನು ಹಾಕಿಲ್ಲ ನಾನು, ಯಾಕಂದರೆ ಪಲ್ಯ ಮಾಡೋವಾಗನೇ ಉಪ್ಪು ಹಾಕ್ಕೊತೀನಿ. ಇವಾಗ ಬೇಯಿಸಿರೋಂಥ ಆಲೂಗಡ್ಡೆನ ಚೆನ್ನಾಗಿ ಸ್ಮ್ಯಾಚ್ ಆದರೂ ಮಾಡ್ಕೊಳ್ಳಿ. ಈ ಥರ ತುರಿಯೋದ್ರಲ್ಲದು ತುರ್ಕೊಳ್ಳಿ, ಯಾಕಂದರೆ ಎಲ್ಲೂ ಗಂಟಿರಬಾರ್ದು. ಸಾಫ್ಟಾಗಿ ಉಂಡೆ ಕಟ್ಟೋದಕ್ಕೆ ಶೇಪ್ ಬರಬೇಕಂತ ಈ ಥರ ತುರ್ಕೊತಾ ಇದ್ದೀನಿ. ನೀವು ಬೇಕಂದರೆ ಸ್ಮ್ಯಾಚ್ ಮಾಡ್ಕೊಳ್ಳೋದಾದ್ರೂ ಪರವಾಗಿಲ್ಲ. ಈಗ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು 1 ಟೇಬಲ್ ಸ್ಪೂನ್ ಎಣ್ಣೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೋಸ್ಕರ. ಹಾಗೆ ಇದಕ್ಕೆ ನಾನು ಚಿಕ್ಕದಾಗಿ ಕಟ್ ಮಾಡಿರುವಂಥ 1 ಟೇಬಲ್ ಸ್ಪೂನ್ ಆಗೋಷ್ಟು ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಮತ್ತು ಮೇಯ್ನ್ ಇದಕ್ಕೆ ಶುಂಠಿ. ಆಲೂಗಡ್ಡೆ ಪಲ್ಯ ಅಂದರೆ ಕೆಲವ್ರಿಗೆ ಗ್ಯಾಸ್ಟ್ರಿಕ್ ಅಂತ ಮೈಂಡಲ್ಲಿ ಫಿಕ್ಸ್ ಆಗ್ತಾರೆ. ಈ ಥರ ಶುಂಠಿ ಯೂಸ್ ಮಾಡೋದ್ರಿಂದ ನಿಮಗೆ ಚೆನ್ನಾಗಿ ಜೀರ್ಣನೂ ಆಗುತ್ತೆ, ಯಾವುದೇ ರೀತಿ ಗ್ಯಾಸ್ಟ್ರಿಕ್ ಕೂಡ ಆಗೋದಿಲ್ಲ. ಹಾಗೆ 3 ಹಸಿರು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ನಿಮಗೇನಾದ್ರು ಹಸಿಮೆಣಸಿನ್ಕಾಯಿ ಇಷ್ಟ ಇಲ್ಲ ಅಂದರೆ ಈ ಪ್ಲೇಸಲ್ಲಿ ನೀವು ಖಾರದ ಪುಡಿ ಕೂಡ ಯೂಸ್ ಮಾಡ್ಕೋಬೋದು. ಒಂದು 1/4 ಟೀ ಸ್ಪೂನ್ ಇಂಗು, ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಮತ್ತು ಈರುಳ್ಳಿನ ಒಗ್ಗರಣೆನಲ್ಲಿ ಫ್ರೈ ಮಾಡ್ತಾರೆ, ನಾನು ಆ ಥರ ಮಾಡೋದಿಲ್ಲ. ಬೇಕಂದರೆ ನೀವು ಹಸಿಯಾಗಿ ಹಂಗೆ ಮಿಕ್ಸ್ ಮಾಡ್ಕೋಬೋದು. ನಾನು ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಈ ಬಿಸಿ ಎಣ್ಣೆನಲ್ಲೇ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ದೊಡ್ಡ ಸೈಜ್ ಒಂದು ಈರುಳ್ಳಿ ತೊಗೊಂಡಿದ್ದೆ, ಚಿಕ್ಕದಾದರೆ 2 ತೊಗೊಳ್ಳಿ. ಚಿಕ್ಕದಾಗಿ ಕಟ್ ಮಾಡಿ ಆ ಬಿಸಿ ಎಣ್ಣೆನಲ್ಲಿ ಇರೋವಾಗನೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿನ ಫ್ರೈ ಮಾಡಬೇಕಂತೇನಿಲ್ಲ. ಸ್ಟವ್ ಆಫ್ ಮಾಡಿಬಿಟ್ಟು ಆನಂತರ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಆಲ್ರೆಡಿ ಬೇಯಿಸಿ ಸ್ಮ್ಯಾಚ್ ಮಾಡಿ ತುರಿದಿಟ್ಕೊಂಡಿರೋಂಥ ಆಲೂಗಡ್ಡೆ ಹಾಕ್ಕೊತಾ ಇದ್ದೀನಿ. ಆಲೂಗಡ್ಡೆ ಪಲ್ಯ ಅನ್ನೋದು ಈ ಥರ ಕರೆಕ್ಟಾಗಿ ಹದ ಬರಬೇಕು. ಕೆಲವ್ರು ಏನು ಮಾಡ್ತಾರೆ ಅಂದರೆ ಸ್ಟ್ರೀಟ್ ಫುಡ್ಡಲ್ಲಿ ಸಪ್ರೇಟಾಗಿ ಒಗ್ಗರಣೆ ಮಾಡಿಟ್ಟಿರ್ತಾರೆ, ಅದನ್ನು ಬೇಯಿಸಿರೋಂಥ ಆಲೂಗಡ್ಡೆಗೆ ಮಿಕ್ಸ್ ಮಾಡ್ತಾರಲ್ಲ, ಅದೇ ಥರನೇ ನಿಮಗೆ ತೋರಿಸ್ಕೊಡ್ತಾ ಇರೋದು. ಹಾಗೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಬೇಯಿಸೋವಾಗ ಬೇಕಂದರೆ ಆಲೂಗಡ್ಡೆಗೆ ಉಪ್ಪು ಹಾಕ್ಬೋದು, ಮತ್ತೆ ಒಂಚೂರು ನೋಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋವಾಗನೇ ಇದ್ರ ಜೊತೆಗೆ ಚಿಕ್ಕದಾಗಿ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಕೆಲವೊಂದು ಕಡೆ ಆಲೂಗಡ್ಡೆ ಮಸಾಲೆನಲ್ಲಿ ಹಸಿ ಬಟಾಣಿ, ಗರಂ ಮಸಾಲ, ಚಾಟ್ ಮಸಾಲ ಎಲ್ಲ ಯೂಸ್ ಮಾಡ್ತಾರೆ. ಅದೊಂದು ಸ್ವಲ್ಪ ಸಮೋಸ ಫ್ಲೇವರಲ್ಲಿ ಸಿಗುತ್ತೆ. ನಿಮ್ಗೆ ಆ ಥರ ಬೇಕಂದರೆ ನೆಕ್ಸ್ಟ್ ಟೈಮ್ ಖಂಡಿತ ತೋರಿಸ್ಕೊಡ್ತೀನಿ. ಇದು ನಮ್ಮ ಬೆಂಗಳೂರುಗಳಲ್ಲಿ ತುಂಬಾ ಎಲ್ಲ ನಾರ್ಮಲ್ ಸ್ಟ್ರೀಟ್ ಫುಡ್ಗಳಲ್ಲಿ ಸಿಗೋ ಥರನೇ ಟೇಸ್ಟಿಯಾಗಿರುವಂಥ ಆಲೂಗಡ್ಡೆ ಬೋಂಡ ಅಂತಲೇ ಹೇಳ್ಬೋದು. ಇದನ್ನು ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಉಂಡೆ ಮಾಡ್ಕೊಳ್ಳಿ. ಈ ಆಲೂಗಡ್ಡೆ ಬೋಂಡಾಗೆ ಎಣ್ಣೆ ಜಾಸ್ತಿ ಇರಬಾರ್ದು, ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಮಾಡ್ಕೊಳ್ಳಿ. ಎಣ್ಣೆ ಜಾಸ್ತಿ ಆಯ್ತಂದರೆ ನಿಮಗೆ ಆ ಶೇಪ್ ಮಾಡೋದಕ್ಕೆ ಬರೋದಿಲ್ಲ. ಈಗ ನೋಡಿ, ಎಣ್ಣೆ ಕಾಯಕ್ಕೆ ಇಟ್ಕೊತಾ ಇದ್ದೀನಿ. ಒಂದು ಕಡಾಯಿಗೆ ನಾನು ಬೋಂಡಕ್ಕೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಈಗ ಎಣ್ಣೆ ಕಾಯೋ ಟೈಮ್ಗೆ ಹಿಟ್ಟು ಕೂಡ ಚೆನ್ನಾಗಿ ನೆಂದಿರುತ್ತೆ. ಒಂದು 10 ನಿಮಿಷ ಬಿಡಬೇಕು. ನಾನು ತೋರಿಸ್ಕೊಡೋವಂಥ ಟ್ರಿಕ್ಸ್ನ ಯೂಸ್ ಮಾಡಿ ಕೈಯಲ್ಲೇ ನಿಮಗೆ ಬಿಡೋಕ್ಕೆ ಬರೋದಾದರೆ ಸೊ ಆಲೂಗಡ್ಡೆ ಬೋಂಡನ ಒಂದು 2-3 ಬೆರಳಲ್ಲಿ ಹಿಂಗೆ ಎತ್ತಿ ಬಿಡಬೇಕಾಗುತ್ತೆ. ತಕ್ಷಣ ಎಣ್ಣೆಯಲ್ಲಿ ಎತ್ತಿ ಬಿಡೋಕ್ಕೆ ನಿಮಗೆ ಗೊತ್ತಾಗೋದಿಲ್ಲ ಅಂದರೆ ಈ ಥರ ಸ್ಪೂನ್ ಯೂಸ್ ಮಾಡಿ. ಸ್ಪೂನ್ ಯೂಸ್ ಮಾಡೋದ್ರಿಂದ ನಿಮಗೆ ಈಸಿಯಾಗಿ ಆ ಕಡಲೆ ಹಿಟ್ಟು ಮಿಶ್ರಣ ಏನಿದೆ ಬೋಂಡಾಗೆ ಕ್ಲಿಯರಾಗಿ ಅಂಟ್ಕೊಂಡು ಎಣ್ಣೆಯಲ್ಲಿ ತಕ್ಷಣಕ್ಕೆ ಕ್ರಿಸ್ಪಿಯಾಗಿ ಕಲರ್ ಬರುತ್ತೆ. ಎಣ್ಣೆ ಚೆನ್ನಾಗಿ ಕಾದಿರಬೇಕು, ಆದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸ್ಕೋಬೇಕಾಗುತ್ತೆ. ಯಾವುದೇ ರೀತಿ ಮಿಸ್ಟೇಕ್ ಮಾಡ್ಕೋಬೇಡಿ, ಅಂದರೆ ಐ ಫ್ಲೇಮಲ್ಲಿ ಇಟ್ಟು ಹಾಕೋಕ್ಕೆ ಹೋಗ್ಬೇಡಿ, ಬೇಗನೆ ಸೀದೋಗ್ಬಿಡುತ್ತೆ ಹಿಟ್ಟು. ಒಳಗಡೆ
ಒಳಗಡೆ ಬೆಂದಿರೋದಿಲ್ಲ. ಸೊ ಎಣ್ಣೆ ಚೆನ್ನಾಗಿ ಕಾದಿರಬೇಕು, ಮೀಡಿಯಮ್ ಫ್ಲೇಮಲ್ಲಿಟ್ಟು ಇದನ್ನು ಬೇಯಿಸ್ಕೋಬೇಕು. ನಾನು ತೋರಿಸೋ ಥರ ಒಂದೊಂದೇ ಬೋಂಡನ್ನು ಸ್ಪೂನಿನ ಸಹಾಯದಿಂದ ಹಾಕ್ಕೊಂಡು ಈ ಸೈಡಲ್ಲಿರುವಂಥ ಚಿಕ್ಕ ಚಿಕ್ಕ ಸಣ್ಣ ಪುಟ್ಟ ಬೂಂದಿ ಥರ ಇದೆಲ್ಲ ಅದೆಲ್ಲ ತೆಗೆದ್ಬಿಟ್ಟು ಇದನ್ನು ಒಂದು ಮೀಡಿಯಮ್ ಫ್ಲೇಮಲ್ಲೇ 3-4 ನಿಮಿಷ ಎರಡೂ ಕಡೆ ತಿರುಗಿಸ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಸೊ ನಿಮಗೆ ಕೈಯಲ್ಲಿ ಆರಾಮಾಗಿ ಬಿಡೋಕ್ಕೆ ಬರೋದಾದರೆ ಕೈಯಲ್ಲಿ ಕೂಡ ಬಿಡ್ಬೋದು, ಅಥವಾ ಗೊತ್ತಿಲ್ಲದಿರೋರಿಗೆ ಈಸಿ ಆಗಲಿ ಅಂತ ಸ್ಪೂನಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ, ಮೇಲೆ ಲೇಯರ್ ಅನ್ನೋದು ಕ್ರಿಸ್ಪಿಯಾಗಿ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಕೆಲವರಿಗೆ ಮೇಲೆ ಲೇಯರ್ ತುಂಬ ಕ್ರಂಚಿಯಾಗಿ ಬೇಕಂದರೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಕೂಡ ಯೂಸ್ ಮಾಡ್ಕೋಬೋದು. ಸೊ ಇವಾಗ ನೋಡಿ ಒಂದೊಂದೇ ಬೆಂದಿರೋದನ್ನ ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ಕೊತೀನಿ. ಸೊ ಮತ್ತೆ ಉಳಿದಿರೋ ಬ್ಯಾಚನ್ನು ಇದೇ ಥರ ಮಾಡ್ಕೊತೀನಿ. ತುಂಬಾ ಚೆನ್ನಾಗಿರುತ್ತೆ. ಆಲ್ರೆಡಿ ನಮ್ಮ ಚಾನಲಲ್ಲಿ ತುಂಬ ಸ್ನ್ಯಾಕ್ಸ್ ರೆಸಿಪಿ ಇದ್ದಾವೆ, ನೀವು ನೋಡಿಲ್ಲ ಅಂದರೆ ಒಂದ್ಸರಿ ಚೆಕ್ ಮಾಡಿ. ಇವತ್ತು ಮಾಡಿರುವಂಥ ಈ ಬೋಂಡಾ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.